ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಕಾರ್ಯಕ್ರಮವನ್ನು ಮೇ 31ರಂದು ಭಾನುವಾರ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಅರುಣೋದಯ ಟ್ರಸ್ಟ್ ಸಂಸ್ಥಾಪಕ ಸತೀಶ್ ಪಿ ನಾಯ್ಕ್ ತಮ್ಮ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಅವರು ನೆರವೇರಿಸಲಿದ್ದಾರೆ. ಶಾಸಕ ಭೀಮಣ್ಣ ನಾಯ್ಕ್ ಉಪಸ್ಥಿತರಿರಲಿದ್ದು, ಮುಖ್ಯ ಅತಿಥಿಗಳಾಗಿ ಎಸ್ಆರ್ ಪಾಟೀಲ್, ನಿವೇದಿತ್ ಆಳ್ವ, ಗಣಪತಿ ಜೋಗಳೇಕರ್, ಸಿಸಿಎಫ್ ಹೀರಾಲಾಲ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಕೆ ನಾಯ್ಕ್, ಸವಿತಾ, ಸುಭಾಷ್, ಅಶೋಕ್, ಚಂದ್ರಕಾಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಂದಂತ ಎಲ್ಲ ಅಡೆತಡೆಗಳನ್ನ, ಕಷ್ಟಗಳನ್ನ ಎಲ್ಲವನ್ನು ಮೆಟ್ಟಿ ನಿಂತು ನಿರಂತರ ಸೇವೆ ನೀಡುವುದರ ಮೂಲಕ ಇವತ್ತು ಅರುಣೋದಯ ಸಂಸ್ಥೆ ಜಿಲ್ಲೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಲಿಕ್ಕೆ ಯಶಸ್ವಿಯಾಗಿದೆ. ನಾವು ಕಳೆದ 20 ವರ್ಷದಿಂದ ಮಾಡ್ತಿರುವ ಸೇವೆಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 20,000 ಮಹಿಳೆಯರಿಗೆ, 20,000ಕ್ಕೂ ಮಿಕ್ಕಿ ಮಹಿಳೆಯರಿಗೆ, 15,000ಕ್ಕಿಂತ ಮಿಕ್ಕಿ ಮಹಿಳೆಯರಿಗೆ ನಾವು ವೃತ್ತಿ ತರಬೇತಿಯನ್ನ ಮಾಡಿದ್ದೇವೆ. ಇನ್ನು 20,000ಕ್ಕೂ ಮಿಕ್ಕಿ ಕಿಶೋರಿಯರಿಗೆ, ಯಾರು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು 4ರಿಂದ 5,000 ಕಿಶೋರಿಯರು SLC ನಂತರ ಶಾಲೆಯನ್ನು ಬಿಡ್ತಾರೆ. ಅವರಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಕಲಿಸ್ಕೊಟ್ಟು, ಸ್ಕಿಲ್ ಟ್ರೈನಿಂಗ್ ಅನ್ನು ಕೊಟ್ಟು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಉಳಿದಂತೆ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಟೀನೇಜ್ ಪ್ರೆಗ್ನೆನ್ಸಿ ಇರ್ಬೋದು, ಹುಡುಗರಲ್ಲಿ ವ್ಯಸನಗಳ ವಿರುದ್ಧ ಜಾಗೃತಿ ಅಭಿಯಾನ ಇರ್ಬೋದು, VFCಗಳಿಗೆ ಟ್ರೈನಿಂಗ್ಗಳು ಇರ್ಬೋದು, ಹೀಗೆ ಹೆಚ್ಚು ಕಡಿಮೆ ನಾವು ಒಂದು 50,000 ಕುಟುಂಬವನ್ನ ಈ 20 ವರ್ಷದಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವು 50,000 ಕುಟುಂಬಗಳಿಗೆ ನಾವು ಸೇವೆ ಸಲ್ಲಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.